ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದೆರಡು ಅವಧಿಯಿಂದ ಮರುಸಿಂಚನ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಘನ ಸರ್ಕಾರ ನಮಗ ಏನಪ್ಪಾ ಅಂತಂದ್ರ ಅಭ್ಯಾಸ ಪುಸ್ತಕಗಳನ್ನು ನಮಗ ಕೊಟ್ಟಿದೆ. ಮರುಸಿಂಚನದಲ್ವ ಮರುಸಿಂಚನ ಸಮಾಜ ವಿಜ್ಞಾನದ ಚಟುವಟಿಕೆ ಪುಸ್ತಕ ಇದು. ಹಂಗಾರ ಇಲ್ಲಿ 4ನೇ ಚಟುವಟಿಕೆ ಇದೆ. ಈ ಮರುಸಿಂಚನ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 4ನೇ ಚಟುವಟಿಕೆ ಏನಪ್ಪಾ ಅಂತಂದ್ರ ಒಂದು ಪದದಲ್ಲಿ ಉತ್ತರ ನೀಡುವ ಚಟುವಟಿಕೆ. ಇದು ಏನಪ್ಪಾ ಅಂತಂದ್ರ ವಿದ್ಯಾರ್ಥಿಗಳಲ್ಲಿ ಏನಪ್ಪಾ ಅಂತಂದ್ರ ಗ್ರಹಣಾ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಚಟುವಟಿಕೆ, ವಿಚಾರ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ. ಪ್ರಾರಂಭ ಮಾಡೋಣ. ಎಲ್ಲರೂ ಏನಪ್ಪಾ ಅಂತಂದ್ರ ಇಂಟ್ರೆಸ್ಟ್ ಕೊಟ್ಟು ಭಾಗವಹಿಸ್ತಾರ. ಇದರ ನಿಯಮ ಏನಪ್ಪಾ ಅಂತಂದ್ರ ಇಲ್ಲೇ 7 ಪ್ರಶ್ನೆಗಳದಾವು. 7 ಪ್ರಶ್ನೆಗಳದಾವು. ಅದನ್ನ ಏನಪ್ಪಾ ಅಂತಂದ್ರ 1ನೇ ತಂಡದವರು 1ನೇ ಪ್ರಶ್ನೆಯನ್ನು ಓದ್ತಾರ. ಅದಕ್ಕೆ ಉತ್ತರವನ್ನ ನೀವು 2 ತಂಡದವ್ರು ಹೇಳ್ಬೇಕು. ಹೌದಾ? 2ನೇ ಪ್ರಶ್ನೆಯನ್ನ 2ನೇ ತಂಡದವ್ರು ಓದ್ತಾರ. ಅದಕ್ಕೆ ಉತ್ತರವನ್ನ 3ನೇ ತಂಡ ಮತ್ತು 1ನೇ ತಂಡದವ್ರು ಹೇಳ್ಬೇಕು. ಆಮೇಲೆ 3ನೇ ಪ್ರಶ್ನೆನ 3ನೇ ತಂಡದ ಉತ್ತರ, ಅದಕ್ಕೆ ಉತ್ತರನ ಏನಪ್ಪಾ ಅಂತಂದ್ರ 2ನೇ ತಂಡ ಮತ್ತು 1ನೇ ತಂಡದವ್ರು ಉತ್ತರ ಹೇಳ್ಬೇಕು. ಹೇಳ್ತಿರಲ್ಲ, ನಿಯಮಗಳು ಗೊತ್ತಾದವ? ಕೇಳ. ಹಂಗಾರ 1ನೇ ಪ್ರಶ್ನೆ ಹೇಳ್ತಿರಂಗಾರ 1ನೇ ಪ್ರಶ್ನೆ ಅಲ್ಲಿ ವಾಕ್ಯಗಳ ರೂಪ ಐತಿ. 1ನೇ ತಂಡ ಯಾರು ಓದ್ತಿರಪ್ಪ ನೀವು? ಅವನ ಸಮರ್ಥ ಓದ್ ನೀನು. ಪುಸ್ತಕ ಹೇಳ್ಕೋಣ. ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇನ್ನೊಂದು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅದಕ್ಕೆ ಉತ್ತರವನ್ನ ಒಂದು ಪದದಲ್ಲಿ ಉತ್ತರ ನೀಡ್ತಕ್ಕ ಒಂದೇ ಪದ ಹೇಳ್ಬೇಕು ನೀವು. 2ನೇ ತಂಡದಲ್ಲಿ ನೀವು ಹೇಳ್ರಿ ನೋಡೋಣ. ಏನದು? ಶಾಂತಿ. ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ಬೇಕಾರ ಶಾಂತಿ ಅಂತಕ್ಕಂಥ ಒಂದು ಮಂತ್ರವನ್ನ ಅಸ್ತ್ರವನ್ನಾಗಿಟ್ಟುಕೊಂಡು ಇಡೀ ಭಾರತ ದೇಶಕ್ಕೆ ಏನಪ್ಪಾ ಅಂತ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾನುಭಾವ ಮಹಾತ್ಮ ಗಾಂಧೀಜಿ. ಅರ್ಥ ಆತಲ್ಲ ಇದು? ಇನ್ನ 2ನೇ ವಾಕ್ಯವನ್ನ ನೀವು ಓದ್ರಿ. ಆನ್ಸರ್ ಅವ್ರು ಹೇಳ್ಬೇಕು. ಪ್ರಾಚೀನ ಕಾಲದಲ್ಲಿ ಜಗತ್ತಿನ ಎತ್ತರ ಬುದ್ಧನ ಮೂರ್ತಿಯು ಅಫ್ಘಾನಿಸ್ತಾನದ ಈ ಪ್ರದೇಶದಲ್ಲಿ ಇತ್ತು. ನೋಡು, ಪ್ರಾಚೀನ ಕಾಲದಲ್ಲಿ ಜಗತ್ತಿನ ಎತ್ತರದ ಬುದ್ಧನ ಮೂರ್ತಿಯು ಅಫ್ಘಾನಿಸ್ತಾನದ ಈ ಪ್ರದೇಶದಲ್ಲಿತ್ತು. ಯಾರು ಆ 3ನೇ ತಂಡದಲ್ಲಿ ಹೇಳಿದ್ರು ನಂಗ್ರ? ಅಫ್ಘಾನಿಸ್ತಾನದ ಭಾರತದಲ್ಲಿ ನೋಡು, ಆಕಿಗೆ ಅರ್ಥ ಆಗ್ತಾ ಇಲ್ಲ ಅದು. ನೀವು ಹೇಳ. ಅಫ್ಘಾನಿಸ್ತಾನದ ಬಾವಿಯಾದ ಇತ್ತು. ಯಾರು ಸರಿಯಾಗಿ ಹೇಳ್ತೀರಿ ನೋಡ್ರಿ? ಒಂದೇ ಪದ ಹೇಳ್ಬೇಕಣ್ಣ, ಒಂದೇ ಪದ. ನೀವ್ ಹೇಳಿ ಶಿವರಾಜ್. ಬಾವಿಯಾನ್ ಎಂಬಲ್ಲಿ ಇತ್ತು. ಎಲ್ಲೇ? ಬಾವಿಯಾನ್. ನೋಡ್ರಿ, ಹೌದಿಲ್ಲ? ಬಾವಿಯಾನ್ ಎಂಬಲ್ಲಿ ಏನಪ್ಪಾ ಅಂತಂದ್ರ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಏನದು? ಅಫ್ಘಾನಿಸ್ತಾನದ ಬಾವಿಯಾನ್ ಎಂಬಲ್ಲಿ ಏನಪ್ಪಾ ಅಂತಂದ್ರ ಬುದ್ಧನ ಮೂರ್ತಿ, ಅತಿ ಎತ್ತರದ ಬುದ್ಧನ ಮೂರ್ತಿ ಏನಪ್ಪಾ ಅಂತಂದ್ರ ನಮಗ ಕಂಡು ಬರುತ್ತ. ಹೌದಾ? ಅದೇ ತನ್ನಾಗಿ 3ನೇ ಪ್ರಶ್ನೆನ 3ನೇ ವಾಕ್ಯನ ನೀವು ಓದ್ರಿ. ಆನ್ಸರ್ ಅವ್ರು ಹೇಳ್ತಾರ. ಹೇಳ್ಬೋದವ? ಜಗದೀಶ್ವಾದ ಬೌದ್ಧ ದೇವಾಲಯ ಬೋರ ಬೋಜರ್ ಸ್ಥಳವಿರುವ ದೇಶ. ನೋಡು, ಜಗತ್ ಪ್ರಸಿದ್ಧವಾದ ಬೌದ್ಧ ದೇವಾಲಯವಿರುವ ಬೋರ ಬೋಜೂರು ಸ್ಥಳವಿರುವ ದೇಶ. ಒಂದೇ ಪದ ಹೇಳ್ಬೇಕು. ಈಗ ಅವ್ರು ಹೇಳ್ಯಾರ, ಆಗಿಲ್ಲ ಆನ್ಸರ್. ಈಗ ನೀವ್ ಹೇಳ್ರಿ. ಎಲ್ಲೇ? ಜಾವಾ. ಹೌದಿಲ್ಲ? ಜಾವಾ ಅಂತಕ್ಕಂಥ ದೇಶದೊಳಗೆ ಏನಪ್ಪಾ ಅಂತಂದ್ರ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಬೌದ್ಧ ದೇವಾಲಯ ಏನಪ್ಪಾ ಅಂತಂದ್ರ ಬೋರ ಬೋಜೂರು ಅಂತಕ್ಕಂಥ ಸ್ಥಳದೊಳಗ ಇತ್ತು. ಹೌದಾ? ಆಮೇಲೆ ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರ ಮತ್ತೆ 1ನೇ ತಂಡಕ್ಕ 1ನೇ ತಂಡಕ್ಕೆ ಏನಪ್ಪಾ ಅಂತಂದ್ರ ಪ್ರಶ್ನೆ ಏನಪ್ಪಾ ಅಂತಂದ್ರ ಓದ್ತಿರ ಹಂಗ್ರೀಗ? ಓದ್ರಿ. ಓದು. ಜಗತ್ ಪ್ರಸಿದ್ಧ 3ನೇದಲ್ಲ, 4ನೇದು. ಕಾಂಬೋಡಿಯಾದ
ಅಂಕೋರವಾಟ ದೇವಾಲಯ ಈ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಹಾ, ಕಾಂಬೋಡಿಯಾದ ಅಂಕೋರವಾಟ್ ದೇವಾಲಯವು ಈ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ. ಹಾ, ಎರಡನೇ ತಂಡದ ಉತ್ತರ ಹೇಳಿರೋದು ಹಿಂದೂ ವಾಸ್ತುಶಿಲ್ಪ. ಹೌದಾ? ಹಿಂದೂ ವಾಸ್ತುಶಿಲ್ಪಕ್ಕೆ ಏನಪ್ಪಾ ಅಂತಂದ್ರ ಎಲ್ಲೇ ಕಾಂಬೋಡಿಯಾದ ಅಂಕೋರವಾಟ್ ದೇವಾಲಯ ಏನಪ್ಪಾ ಅಂತಂದ್ರ ಅಲ್ಲಿ ಹಿಂದೂ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿಯಾಗಿತ್ತು ಅಂತ ಇತಿಹಾಸ ಪುಟಗಳಿಂದ ನಮಗ ತಿಳಿದು ಬರುತ್ತಾ. ಇನ್ನ ಎಷ್ಟನಪ್ಪ? 4ನೇ ಪ್ರಶ್ನೆ ಅಲ್ಲ, 5ನೇ ಪ್ರಶ್ನೆ. 5ನೇ ಪ್ರಶ್ನೆನ 2ನೇ ತಂಡದವ್ರು ಓದ್ಬೇಕು. ಹಾ, ಒಬ್ಬೊಬ್ರು ಹೋದ್ರಿ. ಸೊನ್ನೆಯನ್ನು ಮೊಟ್ಟ ಮೊದಲ ಒಂದು ಸಂಖ್ಯಾ ಸೂಚಕವಾಗಿ ಕಂಡುಹಿಡಿದ ಬಳಕೆ ಮಾಡಿದ ದೇಶ. ಹಾ, ನೀವ್ ಹೇಳಿ ಏನ? ಭಾರತ. ಸೊನ್ನೆಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಕೆ ಮಾಡಿರ್ತಕ್ಕಂಥ ಪ್ರಪ್ರಥಮ ದೇಶ ಯಾವ್ದಪ್ಪ ಅಂತಂದ್ರ ಭಾರತ. ಅರ್ಥ ಆತಲ್ಲ? ಈಗ 6ನೇ ಪ್ರಶ್ನೆನ 2ನೇ ತಂಡದವ್ರು ಓದ್ಬೇಕು. ನಿಮ್ಮ ಇದನ್ನ ಪಾಳೆ ಸಾರಿ. ಹಾ, ಹೇಳ್ರಿ. ಭಾರತ ವರ್ಷದಿಂದ ನಮ್ಮ ದೇಶಕ್ಕೆ ಈ ಹೆಸರು ಬಂದಿದೆ. ಭರತ ವರ್ಷದಿಂದ ನಮ್ಮ ದೇಶಕ್ಕೆ ಈ ಹೆಸರು ಬಂದಿದೆ. ಸುಮ್ನೆ. ಹಾ, ಈಗ 2ನೇ ತಂಡದ ಉತ್ತರ ಯಾವ್ದ? ಭಾರತ. ಭರತ ವರ್ಷ ಅನ್ನುವಂತ ಏನದು? ಭರತ ವರ್ಷ ಅಂತಕ್ಕಂತ ಹೆಸರಿನಿಂದ ಏನಪ್ಪಾ ಅಂತಂದ್ರ ನಮ್ಮ ದೇಶಕ್ಕೆ ಏನಪ್ಪಾ ಅಂತಂದ್ರ ಭಾರತ ಅಂತ ಹೆಸರು ಬಂತು. ಅರ್ಥ ಆತಲ್ಲ? ಈಗ ಎಷ್ಟನೇ ಪ್ರಶ್ನೆ? 7ನೇದು ಏನಪ್ಪಾ ಅಂತಂದ್ರ ನೀವು ಓದ್ರಿ. ಶ್ರೀನಿವಾಸ್ ನೀವು ಓದ. ಎಂಬ ಉದಾತ್ತ ಚಿಂತನೆಯ ಸಂಸ್ಕೃತದ ಮೌಲಿಕ ನುಡಿ ಅರ್ಥ. ಯಾರು ಹೇಳ್ತೀರಿ? ನೀವು ಹಾಗೆಲ್ಲ ಹೇಳ್ರಿ. ಮೂರನೇ ತಂಡ ಹೇಳ್ರಿ. ವಿಶ್ವವೇ ಒಂದೇ ಕುಟುಂಬ. ಹಾ, ನೋಡ್ರಿ, ವಿಶ್ವವೇ ಒಂದು ಕುಟುಂಬ. ಏನದು? ವಸುದೈವ ಕುಟುಂಬಕ್ಕಂತಕ್ಕಂತ ಒಬ್ಬ ಉದಾತ್ತ ಚಿಂತನೆ ನಮ್ಮ ಭಾರತ ಸಂಸ್ಕೃತಿ ಒಳಗೈತಲ್ಲ, ಅದರ ಅರ್ಥ ಏನಪ್ಪಾ ಅಂತಂದ್ರ ವಿಶ್ವವೇ ಒಂದು ಕುಟುಂಬ. ಹೌದಿಲ್ಲ? ನೋಡು, ಎಂತ ಅದಮ್ಯವಾಗಿರ್ತಕ್ಕಂಥ ಭಾರತ ಸಂಸ್ಕೃತಿ ನೋಡ್ರಿ ನಮ್ದು. ಇಡೀ ವಿಶ್ವವೇ ಒಂದು ಕುಟುಂಬ ಅನ್ನುವಂತ ಮನೋಭಾವನೆ ಹೊಂದಿರತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವಾ? ಈ ನೋಡಿದ ಒಂದು ಪದದಲ್ಲಿ ಉತ್ತರ ನೀಡತಕ್ಕಂಥ ಈ ಚಟುವಟಿಕೆ ನಿಮಗ ಒಂಥರ ಹೆಚ್ಚಿನ ಜ್ಞಾನವನ್ನು ಕೊಡ್ತಿಲ್ಲ ಇದು? ಇಂಥ ಚಟುವಟಿಕೆಗಳು ಏನಪ್ಪಾ ಅಂತಂದ್ರ ಮರುಸಿಂಚನ ಈ ಸಮಾಜ ವಿಜ್ಞಾನದ ಪುಸ್ತಕದಲ್ಲಿ ಏನಪ್ಪಾ ಅಂತಂದ್ರ ಸಾಕಷ್ಟು ಚಟುವಟಿಕೆಗಳದಾವು. ಅವುಗಳನ್ನ ನೀವು ನೋಡ್ರಿ. ಆಮೇಲೆ ಇವುಗಳಿಗೆ ಈಗ ಆನ್ಸರ್ ಹೇಳಿದ್ರೆ ಎಲ್ಲರೂ ಈ ಪುಸ್ತಕದಲ್ಲಿ ಏನ್ ಮಾಡ್ಕೊಂಡ್ಬರ್ಬೇಕು? ನೀವು ಬರ್ಕೊಂಡ್ಬರ್ಬೇಕು. ಬರ್ಕೊಂಡ್ಬರ್ತೀರಲ್ಲ? ಧನ್ಯವಾದಗಳು.